ಮೋಡವಿಟ್ಟನ್ನಡದೆ ಬೋಧಿಸುತ್ತ ಜನರ ವೇದಾಪತಿ ಕೆಡಿಸಿರುವ ಸಾಧು ನಿಜ ಗುಳಿಗೆ ಮಣಿಯುವೆನೋ ಸಾಧು ನಿಜ ಗುಳಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನತೆ ಸಿದ್ಧರುಡರಿಗೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರ ಎಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 9ನೇ ಅಧ್ಯಾಯದ 16ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಬ್ರಹ್ಮ ಹೇಗಿದೆ ಅಂದರೆ ಅದು ಪರಿಪೂರ್ಣವಾಗಿ ಸರ್ವತೋಮುಖ, ಸರ್ವತೋಚಕ್ಷು, ಸರ್ವತೋಭಾವಗಳಿದ್ದಂತೆ ಆ ಬ್ರಹ್ಮ, ಶಿವ ಇವರೆಲ್ಲರೂ ಕೂಡ ಪೂರ್ಣವಾಗಿ ಇರುವುದು ಅಂತ ಹೇಳ್ತಾ ಬಂದು, ಈ ಮುಂದೆ ಬರುವಂಥ ಶ್ಲೋಕಗಳಲ್ಲಿ ಕೆಲವರು ಜಗತ್ತನ್ನು ಬ್ರಹ್ಮಸ್ವರೂಪ ಪರಮಾತ್ಮನ ಸ್ವರೂಪ ಆದಂದ ಹೇಳಿದಾಗ ನಾವು ಹೇಗೆ ಅದನ್ನು ಉಪಾಸನೆ ಮಾಡಬೇಕು, ಹೇಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅನ್ನುವ ವಿಚಾರವನ್ನು ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಇಲ್ಲಿ ಮಹಾತ್ಮರು ಅಹಂ ಕೃತೋ ಅಹಂ ಯಜ್ಞ ಸ್ವಧಾ ಅಹಂ ಅಹಂ
ಔಷಧಂ ಮಂತ್ರ ಅಹಂ ಅಹಂ ಏವ ಅಜ್ಜಂ ಅಹಂ ಅಂತ ಇಲ್ಲಿ ಹೇಳಿಬಿಟ್ರು ಅವರು. ಅಂದರೆ ಇಲ್ಲಿ ಅಹಂ ಮೇವ ಅಂದ್ರೆ ಏನರ್ಥ? ಎಲ್ಲ ಕಡೆ ನಾನೇ ಇದ್ದೇನೆ ಅಂತ ಅರ್ಥ. ಎಲ್ಲ ಕಡೆ ನಾನಿದ್ದೇನೆ ಅಂದಾಗ ನಾನು ಇಲ್ಲದಂಥ ವಸ್ತುಗಳು ಇಲ್ಲ ಅಂತ ಇನ್ನೊಂದು ಅರ್ಥ. ಅನುಭವ ಎರಡು ರೀತಿಯಿಂದ ಮಾಡಕ್ಕೆ ಬರ್ತದೆ. ಹಾಗಾಗಿ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ನಾನು ಸಂಬಂಧಪಟ್ಟೀನಿ ಅಂದರು. ನಾನು ಸಂಬಂಧ ಆದಂದ್ರೆ ಅಲ್ಲಿ ನಾನು ಏನಂತ ಅರ್ಥ ಅಲ್ಲ. ಎಲ್ಲೆಲ್ಲಿ ಅಂದರೆ ಕೃತು ಯಜ್ಞ ಸ್ವಧಾ ಔಷಧ ಮಂತ್ರ ಅಜ್ಜ ಅಗ್ನಿಹುತ ಇವೆಲ್ಲವೂ ನಾನೇ ಆಗಿರುವೆ ಅಂದರು. ಅರ್ಥಾತ್ ಇಲ್ಲಿ ಅಗ್ನಿ ಅನ್ನುವುದು, ಜಲ ಅನ್ನುವುದು, ಆಕಾಶ ಅನ್ನುವುದು, ವಾಯು ಅನ್ನುವುದು, ಭೂಮಿ ಅನ್ನುವುದು, ಆಮೇಲೆ ತೋರುವಂಥ ಯಾವ ಅಗ್ನಿಹೋತ್ರ ಅನ್ನುವಂಥ ಯಜ್ಞ ಯಾಗ ಜಪ ತಪ ಮಂತ್ರಗಳೇನವಲ್ಲ ಅವುಗಳಲ್ಲಿ ನಾನೇ ಇದ್ದೇನೆ ಅಂತ ಅವ್ರು ಹೇಳಿದ್ರು. ನಮ್ಮ ಹೆಂಗೆ ಅರ್ಥ ಆಗ್ಬೇಕು? ನಾವು ಅಹಂ ಬ್ರಹ್ಮಾಸ್ಮಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರ್ಬೇಕಲ್ಲಪ್ಪ. ಈಗ ಅದು ಕೆಟ್ಟಿರಬಾರದು, ಇದು ಸ್ವಾನುಭವಕ್ಕೆ ಬಂದಿರಬೇಕು. ಇಲ್ಲಿ ಹೇಳ್ತಕ್ಕಂಥ ಅಭಿಪ್ರಾಯ ಏನಂದರೆ, ಯಾವ ದೇವ ದೇವತೆಗಳನ್ನು ನೀನು ಉಪಾಸನೆ ಮಾಡಿ ಅವರನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿತ್ತು ಅಂದರೆ ಅಗ್ನಿ ಸ್ವರೂಪನೂ ನಾನಿದ್ದೇನೆ, ಸೂರ್ಯನ ಸ್ವರೂಪನೂ ನಾನೇ ಇದ್ದೇನೆ. ಅವುಗಳನ್ನು ಉಪಾಸನೆ ಮಾಡಿ ತಿಳಿದುಕೊಳ್ಳುವ ಮಂತ್ರವೂ ನಾನೇ ಇದ್ದೇನೆ. ಅಂದರೆ ಎಲ್ಲದಲ್ಲಿ ನಾನೇನಂತ ಅರ್ಥ ಆಯಿತು? ಸೂರ್ಯ ಬೇರೆ, ಅಗ್ನಿ ಬೇರೆ, ಅವುಗಳ ಮಂತ್ರ ಬೇರೆ ಅಂತ ಹಿಂಗೆ ಉಪಾಸನೆ ಮಾಡೋದು ಬೇಡ. ಸ್ಮೃತಿಯಲ್ಲಿ ಹೇಳಿದ ಉಪಾಸನದಿಂದ ಯಜ್ಞವೂ ನಾನೇ, ಪಿತೃಗಳಿಗೆ ಶ್ರಾದ್ದಾದಿ ಕರ್ಮಗಳಲ್ಲಿ ಅರ್ಪಿಸುವಂಥ ಅನ್ನವೂ ನಾನೇ. ಅನ್ನದಲ್ಲಿ ಬ್ರಹ್ಮ ಅನಿಲ್ಲ, ಅನ್ನವೇ ಬ್ರಹ್ಮ ಅಂತಲ್ಲ. ಮತ್ತು ಅನ್ನ ಬೆಳಿಬೇಕಾಗಿದ್ರೆ ಆ ಬ್ರಹ್ಮ ಆನಂತರು ಇಲ್ಲಂತರು ಅಂದಾಗ ಅಹಮೇವ ಔಷಧಂ, ಸರ್ವ ಪ್ರಾಣಿಗಳಿಗೆ ಜೀವನಕ್ಕೆ ಆಧಾರವಾದದ್ದೇ ಅನ್ನ. ಔಷಧ ಅಂದರೆ ಈ ಕಡೆ ಹೋಗಬಾರ್ದು. ಔಷಧಿ ಅಂದರೆ ವನಸ್ಪತಿಗಳಿಂದ ಅಥವಾ ನವಧಾನ್ಯಗಳಿಂದ ಏನು ಉತ್ಪತ್ತಿ ಆಗ್ಯವಲ್ಲ ಅವೇ ಅಲ್ಲ, ಸರ್ವ ಜೀವಿಗಳಿಗೆ ಆಧಾರವಾದದ್ದೇ ಅನ್ನ. ಅಂದರೆ ನಾನೇ ಅನ್ನದಲ್ಲಿ ನಾನಿದ್ದೇನೆ, ಅನ್ನ ತಿನ್ನುವುದರಲ್ಲಿಯೂ ನಾನೇ ಇದ್ದೇನೆ. ಹೌದೇ ಇಲ್ಲ? ಅಂದಾಗ ಅಹಮೇವ ಮಂತ್ರಂ. ಇನ್ನು ಕೆಲವು ಜನ ಅನಂತ ಯಜ್ಞ ಯಾಗಾದಿಗಳಲ್ಲಿ ತಮ್ಮ ಕಾರ್ಯಸಿದ್ಧಿಗಳಿಗಾಗಿ ದೇವತೆಗಳನ್ನು ಒಲಿಸಿಕೊಳ್ಳುವ ಅಥವಾ ಸ್ವಾಧೀನಪಡಿಸಿಕೊಳ್ತಾರೆ. ಅವ್ರಿಗೆ ದೇವರು ಒಲ್ತಾರಪ್ಪ, ದೇವತೆ ಒಲಿದಿದ್ದಾಳೆ, ವೀರಭದ್ರ ವಲ್ಲನ ಇರಲಿ, ತಪ್ಪಂತಲ್ಲ. ಅದಕ್ಕೆ ಮಂತ್ರ ಯಾರು ಮಾಡಿದರು? ನಾನೇ ಅಂತ. ಅಲ್ಲಿ ಕಾಶಿಯಲ್ಲಿ ಇರೋನು ನಾನೇ, ಕಾಶಿಗೆ ದಾರಿ ಮಾಡಿದವನು ನಾನೇ, ದಾರಿ ಹಿಡಿದು ಹೋಗೋನು ನಾನೇ. ಹಾಗಾಗಿ ಅಹಮೇವ ಅಜ್ಜಂ. ಪ್ರತಿ ಕಾರ್ಯದಲ್ಲಿ ನಾವೇನು ಕರ್ಮಗಳ ಉಪಯೋಗ ಮಾಡ್ತೀವಿ, ತುಪ್ಪ ಅಂತ ಮಾಡ್ತೀವಿ, ಇನ್ನು ಬೇರೆ ಬೇರೆ ಉಪಯೋಗ ಮಾಡ್ತೀವಿ. ಅಲ್ಲಿ ಯಾರಿಂದ ಆಗ್ಯಾವ ತುಪ್ಪ? ನೀ ಮಾಡಿದೇನು ತುಪ್ಪ?
ನಾನೇನೆ ಅಂತ. ಪಶುಗಳನ್ನು, ಆಕಳನ್ನು ಅಥವಾ ಹಾಲು ಹಿಂಡುವ ಪ್ರಾಣಿಗಳನ್ನು ಮಾಡಿದವನು ನಾನೇ. ಅವುಗಳಲ್ಲಿ ಹಾಲನ್ನು ರೂಪದಲ್ಲಿ ಇರೋನು ನಾನೇ. ಮತ್ತು ಅದರಿಂದ ಹೊರಗೆ ಬರೋನು ನಾನೇ. ನನ್ನಿಂದನೇ ಏನಾಯಿತು? ಮೊಸರಾದವನು ನಾನೇ, ಮಜ್ಜಿಗೆ ಆದವನು ನಾನೇ, ಬೆಣ್ಣೆ ಆದವನು ನಾನೇ, ತುಪ್ಪ ಆದವನು ನಾನೇ. ಅಂದಾಗ ಹವನ ಕ್ರಿಯೆಗಳು ಏನು ಅರ್ಪಣಾ ಭಾವದಿಂದ ಅರ್ಪಿಸ್ತಾರಲ್ಲ ದೇವತೆಗಳಿಗೆ, ದೇವರುಗಳಿಗೆ, ಅವೆಲ್ಲವೂ ನಾನೇ ಎಂದಾಗ ಕರ್ತನೂ ನಾನೇ, ಕ್ರಿಯೆ ಮಾಡವು ನಾನೇ, ಅದಕ್ಕೆ ಬೇಕಾದ ಉಪಕರಣವೂ ಮಾಡಿದವ ನಾನೇ, ಫಲ ಕೊಡೋನು ನಾನೇ, ಫಲ ಭೋಗಿಸುವನು ನಾನೇ. ನೀನೇ ಅಂತ ಕಣದೆ, ಅದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಇವ್ರಿಗೆ ಸಂಬಂಧ, ಅದು ಅವ್ರಿಗೆ ಸಂಬಂಧ ಅಂತ ತಿಳ್ಕೊಂಡಿದ್ದಲ್ಲ. ಎಲ್ಲವೂ ಅಹಂ ಪದರೂಪ ಅಂದರು. ಅಹಂ ಪದರೂಪ ಅಂದರೆ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಉಪಾಸನೆಯನ್ನು ಮಾಡು. ಈ ಮಾತು ಯಾಕೆ ಹೇಳ್ತಾನೆ ಅರ್ಜುನಗಂದರೆ, ಅವನಿಗೆ ಯುದ್ಧ ರಂಗದಲ್ಲಿ ಬಂದಂಥ ಏನು ಬಂದದ ಅಂದರೆ ಮೋಹ. ಇವರು ಅಜ್ಜ, ಇವರು ತಾತ, ಇವರು ಅಣ್ಣ, ಇವರು ತಮ್ಮಂದಿರು, ಇವರು ಸಂಬಂಧಿಕರು, ಇವರ ಜೊತೆಯಲ್ಲಿ ಯುದ್ಧವನ್ನು ಹೇಗೆ ಮಾಡುವುದು ಅನ್ನುವಂಥ ಪ್ರಶ್ನೆಯ ಒಳಗುಟ್ಟಿರುತ್ತಲ್ಲ, ಅದನ್ನು ಕಳೆದಕ್ಕೋಸ್ಕರವೇ ಹೇಳಿದ, ಯುದ್ಧ ಮಾಡೋನು ನಾನೇ, ಜಯ ಮಾಡೋದು ನಂದೇ, ಅಪಜಯನು ನಂದೇ, ನಿಂದೇನಿಲ್ಲ ಅಂತ. ನಿಂದೇನಿಲ್ಲ, ಹೇಗಿಲ್ಲ ಅನ್ನೋದಕ್ಕೋಸ್ಕರವಾಗಿ ಇದನ್ನ ಹೇಳ್ಬೇಕಾಗ್ತದೆ. ಈಗ ಹಣ್ಣಾದ, ಕಾಯಾದ, ಮಿಡಿಗಾಯಾದ, ಹೂವಾದ, ಎಲೆಯಾದ, ಕಾಂಡಗಳಾವ. ಆ ಬೀಜ ಹೇಳ್ತದ ಎಲ್ಲವೂ ನಾನೇ ಅಂತ ಅದು ಹೇಳ್ತದ. ಮರ ಕೇಳಿದ್ರೆ ಬೀಜ ಹೇಳ್ತದ, ಹೇ ತಮ್ಮ ಇದು ನಂದು, ಇದು ನಿಂದು ಅಂತ ಏನು ನೀವು ಹೊಡೆದಾಡ್ತಾರಲ್ಲ, ನಿಮ್ದೇನಿಲ್ಲ, ಎಲ್ಲ ನಂದೆ ಅಂತ. ನಿಂದೆ ಹೆಂಗಾತಂದ್ರೆ ನಾನೇ, ಕಾಂಡ ಆದವನು ನಾನೇ, ಕೊಂಬೆ ಆದವು ನಾನೇ, ಎಲೆ ಆದವು ನಾನೇ, ಹೂವಾದವು ನಾನೇ, ಕಾಯಿ ಆದವು ನಾನೇ, ಹಣ್ಣಾದವು ನಾನೇ. ನನ್ನ ಬಿಟ್ಟು ಇನ್ನೊಂದು ಏನು ಅಲ್ಲಿ ಇಲ್ಲವೇ ಇಲ್ಲ. ನನ್ನ ಸ್ವರೂಪವನ್ನು ನೋಡು ಅಂತ, ಸ್ವರೂಪವನ್ನು ನೋಡು. ಹಾಗಾಗಿ ನಾನು ಮತ್ತೆ ಹೇಗಿದ್ದೇನೆ ಅಂದರೆ, ಪಿತಾಹಂ ಅಶ್ಯ ಜಗತ್ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರಕ್ಷಾಂ ಯಜೋ ಏವಚ ಅಂತ ಮುಂದಿನ ಶ್ಲೋಕದಲ್ಲಿ. ಇದು ಜಗತ್ತಿನಲ್ಲಿ ತಂದೆ ಯಾರ, ತಾಯಿ ಯಾರ, ಪಿತಾಮಹರು ಅಂತಾರ, ಯೋಗ್ಯವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಅತಿ ಯೋಗ್ಯವಾದದ್ದು ಯಾವುದಂದರೆ ಓಂಕಾರ ಅಂತ ಯೋಗ್ಯವಾದದ್ದು. ಈ ಜಗತ್ತಿಗೆ ತಾಯಿ ತಂದೆಗಳು, ಪಿತ ಧಾತ ಮಹರು ಯಾರು ಅಂತ ವಿಚಾರ ಮಾಡಿದರೆ ನಾವು ತಿಳ್ಕೊಂಡೇವಿ ತಂದೆ ತಾಯಿಗಳು ಯಾರು, ತಾತ ಮತ್ತೆ ಯಾರು. ಆ ಕೃಷ್ಣ ಭಗವಂತ ಅರ್ಜುನಿಗೆ ಹೇಳ್ತಾನ, ಈ ಜಗತ್ತಿಗೆ ನಾನೇ ತಂದೆ ಅಂದ. ನಿನಗೊಬ್ಬನಿಗೆ ಅಲ್ಲೋ ತಮ್ಮ, ಇಡೀ ಜಗತ್ತಿನ ಜನಗಳಿಗೆ ತಂದೆ ಯಾರು ಅಂದ್ರೆ ನಾನೇ. ಅದಕ್ಕೆ ಅವರ ಮಹಾತ್ಮ ಹೇಳಿದ್ರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಇವತ್ತು ಬಸವಣ್ಣವ್ರು ನೆನೆಸ್ಬೇಕಾಗ್ಯದ. ಇವತ್ತು ವಿಶೇಷವಾದ ಬಸವ ಜಯಂತಿ ಕೂಡ ಅದ.
ಅವರು ವೇದ ಅಧ್ಯಯನಗಳನ್ನು ಒಪ್ಪದ ವ್ಯಕ್ತಿಗಳಂತ ಹೇಳಿದರೆ ವೇದಗಳಿಗೆ ಸಮಾನವಾದ ವಿಚಾರವನ್ನು ಜಗತ್ತಿಗೆ ಹಂಚಾರಂದ್ರೆ ವೇದಗಳನ್ನು ಒಪ್ಪಿದ್ದಾರೆ ಅಂತ ಅರ್ಥ. ಮೇಲೇನೆ ಹೇಳಿಕೊಡ್ತಾರೆ. ಮತ್ತೆ ಈ ಜಗತ್ತಿಗೆ ಮಾಯಾ ಶವರಂ ಬ್ರಹ್ಮ, ಬ್ರಹ್ಮಣೋ ಅವ್ಯಕ್ತಂ, ಅವ್ಯಕ್ತಾನ್ ಮಹತ್ ಅಹಂಕಾರ ಪಂಚತನ್ಮಾತ್ರಣಿ ಅಂತ ಮಾಯಾ ಉಪಾಧಿ ಬ್ರಹ್ಮನಿಂದ. ಬ್ರಹ್ಮ ಬೇರೆ, ಮಾಯಾ ಉಪಾಧಿ ಬ್ರಹ್ಮ ಬೇರೆ. ಮುಖ ಬೇರೆ, ಬಿಂಬ ಬೇರೆ, ಪ್ರತಿಬಿಂಬ ಬೇರೆ. ಬಿಂಬ ಬೇರೆ, ಪ್ರತಿಬಿಂಬ ಬೇರೆ. ಆದರೆ ಬಿಂಬವನ್ನು ಬಿಟ್ಟು ಪ್ರತಿಬಿಂಬ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮುಖ ಇಲ್ಲದೆ ಕನ್ನಡಾಗ ನಿನ್ನ ಮುಖ ಕಾಣ್ತದೆ. ನಿನ್ನ ಮುಖ ಇದ್ರೆ ಕನ್ನಡಲ್ಲಿ ಮುಖ ಕಾಣ್ತದ. ಅಂದರೆ ಆ ಕನ್ನಡಿಯಲ್ಲಿರುವಂಥ ಪ್ರತಿಬಿಂಬ ತೋರ್ಬೇಕಾದ್ರೆ ನಿನ್ನ ನಿಜವಾದ ಬಿಂಬ ಇರಬೇಕಲ್ಲ. ಅದರಂತೆ ಆ ಬ್ರಹ್ಮನು ಅವಿದ್ಯಾ ಉಪಾದಿಯಿಂದ ತೋರಿದಾಗ ಅಲ್ಲಿ ಮಹತ್ತತ್ವ ತೋರಿತು ನೋಡ್ರಿ. ಅವಿದ್ಯಾ ಅಲ್ಲಿ ಪ್ರತಿಬಿಂಬಿಸಿದಾಗ ಮಹತತ್ವ. ಮಹತತ್ವದಿಂದ ಏನಾಯಿತು? ಅಹಂಕಾರ ಹುಟ್ಟಿದವು. ಆ ಅಹಂಕಾರದಿಂದನೇ ಪಂಚ ತನ್ಮಾತ್ರೆಗಳು. ಇವೆಲ್ಲ ಯಾಕೆ ಹೇಳ್ತೀವಂದ್ರೆ ಶ್ರುತಿಗಳ ಅನುಸಾರವಾಗಿ ಹೇಗೆ ಉತ್ಪತ್ತಿ, ಸೃಷ್ಟಿ ಹೇಗೆ ಆಗಿದೆ ಅನ್ನೋದಕ್ಕೆ ಇವು ಹೇಳಬೇಕು. ಮತ್ತು ಈ ಜಗತ್ತು ಸೃಷ್ಟಿ ಏನಾಗ್ಯದಲ್ಲ, ಮತ್ತು ಎಲ್ಲಿ ಲಯ ಆಗ್ತದ? ಯಾವುದರಲ್ಲಿ ಹುಟ್ಟ್ಯವ ಅದರಲ್ಲೇ ಲಯ ಆಗ್ಬೇಕಂತ ಶಾಸ್ತ್ರಗಳವ, ಅನುಭವದ ಪ್ರಮಾಣವ. ಬಂಗಾರದಲ್ಲಿ ಹುಟ್ಟಿದ ಆಭರಣ ಮಣ್ಣಿನಲ್ಲಿ ಲಯ ಆಗಲ್ಲವು, ಬಂಗಾರದಲ್ಲೇ ಲಯ ಆಗ್ತಾವ. ಅದೇ ಪ್ರಕಾರವಾಗಿ ಈ ಆಕಾಶ ಆದಿ ಪಂಚಮಭೂತ, ಆಕಾಶದಲ್ಲಿ ವಾಯು, ಅಗ್ನಿ, ಜಲ, ಭೂಮಿ ಇವುಗಳ ಪಂಚೀಕೃತಗೊಂಡಂಥ ತತ್ವಗಳಿಂದ ನಾನೇ ಜಗತ್ತು ಹುಟ್ಟಿಸೀನಿ ಅಂದರೆ ಜನಕ ನಾನೇ ಆದ್ನು, ನೀವಾದ್ರು. ನಮ್ಮನ್ನು ನಾವು ಯಾರಿಂದ ಹುಟ್ಟಿವಂತೆ ನಮ್ಗೆ ಗೊತ್ತಿಲ್ಲ, ಇಷ್ಟೇ ಗೊತ್ತದ, ತಂದೆ ತಾಯಿ, ತಂದೆ ತಾಯಿ. ಹಾಗಾಗಿ ಅರ್ಥಾತ್ ಪಂಚಭೂತಗಳಿಗೆ ಆದಿ ಯಾರು ಮೊದಲು ಅಂದರೆ ನೀನೇ, ನಾನೆಲ್ಲ. ಹಾಗಾಗಿ ಇಲ್ಲಿ ಮಾತಾ ಅಂದರೆ ಜಗತ್ತಿನಲ್ಲಿ ತಾಯಿ ಅಂತ ಕರಿತೀವಿ ನಾವು. ಈ ಪ್ರಪಂಚಕ್ಕೆಲ್ಲ ತಾಯಿಯಾದ ಅಪರ ಪ್ರಕೃತಿಯೂ ನಾನೇ. ಮಹತ್ತತ್ವದಿಂದ ಪ್ರಕೃತಿ, ಅಲ್ಲಿ ಮಹತ್ತತ್ವ ತಂದೆ ಆಯಿತು, ಇಲ್ಲಿ ಪ್ರಕೃತಿ ತಾಯಿ ಅಲ್ಲ. ಅದರಲ್ಲಿ ಪಿತಾಮಹ ಅಂದರೆ ಇದಕ್ಕೆ ಯಜಮಾನ ಯಾರು? ನಾನೇ. ಪ್ರಕೃತಿಗೂ ಯಜಮಾನ ನಾನೇ, ಮಹತ್ತತ್ವಕ್ಕೂ ಯಜಮಾನ ನಾನೇ. ಹೀಗೆ ಮನೆಯಲ್ಲಿರುವ ಮಾನವರೆಲ್ಲರಿಗೂ ಆದಿ ಗುರುವಾಗಿದ್ದು ಹಿತಬೋಧೆಯಾದ ಜ್ಞಾನವನ್ನು ಬೋಧಿಸುವುದರಿಂದ ಪಿತಾಮಹನು ನಾನೇ. ಮನೆ ಯಜಮಾನ ಮನೆಯವರೆಲ್ಲರನ್ನ ಕೂಡಿಸಿಕೊಂಡು ಬೋಧ ಮಾಡ್ತಾನಿಲ್ಲ, ಸಂಸಾರ ಪ್ರಾಪಂಚಿಕ ವಿಷಯಗಳನ್ನು ಬೋಧ ಮಾಡ್ತಾನೆ. ಅದಂತೆ ಜಗತ್ತಿನ ಜನಗಳ ಎಲ್ಲರೂ ಕೂಡ ಪಾರಮಾರ್ಥದಲ್ಲಿ ಬೋಧ ಮಾಡೋನು ಯಾನು? ನಾನೇ. ಹೀಗಾಗಿ ಪೋಷಿಸುವನು ನಾನೇ. ಇಷ್ಟೇ ಅಲ್ಲ, ಹುಟ್ಟಿಸಿದವನು ಅಷ್ಟೇ ಅಲ್ಲ, ಹುಟ್ಟಿಸಿದ ಮೇಲೆ ರಕ್ಷಣೆ ಮಾಡೋನು ನಾನೇ. ಅಂದ್ರೇನು? ವಿಷ್ಣುನು ನಾನೇ. ಕಲ್ಪಿತವಾದ ಸರ್ವವನ್ನು ಅಧಿಷ್ಠಾನವಾದ ರಜ್ಜು ತನ್ನ ಸತ್ಯನಿತ್ತು ಪೋಷಿಸುವಂತೆ
ಸಕಲ ನಾಮರೂಪಾತ್ಮಕ ಕಲ್ಪಿತ ಪ್ರಪಂಚಕ್ಕೆ ಅಧಿಷ್ಠಾನ ರೂಪವಾಗಿದ್ದು ಪೋಷಿಸುವುದರಿಂದ ಧಾತನು ನಾನೇ. ವೇದ್ಯಮೆಂದರೆ ಪಂಚಜ್ಞಾನೇಂದ್ರಿಯಗಳಿಂದ ತಿಳಿದು ಬರುವ ಪಂಚ ವಿಷಯಗಳೇನವ ಆ ಎಲ್ಲ ಪದಾರ್ಥಗಳಿಗೂ ಸರ್ವವೂ ನಾನೇ ಅಂತ, ಎಲ್ಲದಕ್ಕೂ ನಾನೇ. ಹಾಗಾಗಿ ಪವಿತ್ರ ಎಂದರೆ ಪ್ರಪಂಚದಲ್ಲಿ ಅಪವಿತ್ರ ಪದಾರ್ಥಗಳನ್ನು ಪವಿತ್ರ ಮಾಡುವಂಥ, ಜಗತ್ತಿನಲ್ಲಿ ಅಪವಿತ್ರ ಪದಾರ್ಥಗಳನ್ನು ಪವಿತ್ರ ಪಾವನ ಮಾಡುವಂಥ ಸೂರ್ಯ ಜಗತ್ತಿನಲ್ಲಿರುವಂಥ ಅಪವಿತ್ರವಾದಂಥ ಕತ್ತಲನ್ನು, ಮಲಿನತ್ವವನ್ನು ತನ್ನ ಪ್ರಕಾಶದಿಂದಲೇ ಪವಿತ್ರ ಮಾಡ್ತಾನಿಲ್ಲ. ಜಲದ ಭೂಮಿಯ ಮೇಲಿರುವಂಥ ಅಪವಿತ್ರವಾದ ಕಸಕಡ್ಡಿಗಳನ್ನು ತಾನು ಸ್ವಚ್ಛ ಮಾಡ್ತದ, ಪವಿತ್ರ ಮಾಡ್ತದ. ಅದರಂತೆ ಇಲ್ಲಿ ಕೂಡ ಸೂರ್ಯ, ಅಗ್ನಿ, ವಾಯು, ಗಂಗಾ ನದಿ ಮುಂತಾದವುಗಳು ಪವಿತ್ರ ಮಾಡಕ್ಕೆ ಹುಟ್ಟ್ಯಾವೋ ಏನು ಕೆಡ್ಸಕ್ಕೆ ಹುಟ್ಟ್ಯಾವೋ? ಮಾನವರ ಆದಿಯಾಗಿ ಎಲ್ಲ ಜೀವಿಗಳು ಏನು ಈ ಜಗತ್ತನ್ನು ಅಪವಿತ್ರ ಮಾಡ್ತಾವೋ ಅವೆಲ್ಲವನ್ನ ಪವಿತ್ರ ಮಾಡುವಂಥ ಕಾರ್ಯ ಮಾಡೋವನು ನಾನೇ ಅಂದ. ಇದು ಆ ಒಂದು ಶಕ್ತಿಗಳಿಂದ ಇದು ಪವಿತ್ರ ಆಗೋದು ಮಾನವರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಒಂದು ದಿನ ಒಂದು ವಾರದ ಬಟ್ಟೆಗಳನ್ನು ಸ್ವಚ್ಛ ಮಾಡೋಕ್ಕೆ ನಮ್ಗಾಗೋದಿಲ್ಲ, ಆತದೆ. ಇಡೀ ಗಂಗಾ ನದಿ ಉಗಮ ಸ್ಥಾನದಲ್ಲಿ ಎಷ್ಟು ಪವಿತ್ರ ಅಂದರೆ ಅಷ್ಟು ಪರಿಶುದ್ಧವಾದುದು ಪವಿತ್ರವಾದ ನೀರು, ಒಂದು ಚೂರು ಕಲ್ಮಶಿಲ್ಲ. ಅದು ಹರಿತಾ 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 ಬಂದಂಗೆಲ್ಲ ಅದು ಅಪವಿತ್ರ ಆಯಿತು. ಅದು ಅಪವಿತ್ರ ನದಿ ಆಗಿಲ್ಲ, ಅಪವಿತ್ರ ಮಾಡಿದವರು ನಾವು. ಅಲ್ಲಿ ಅನಂತ ರೀತಿಯ ಹೊಲಸನ್ನು ಹಾಕಿ ತೊಳೆದು ಸತ್ತಿ ಹೆಣಗಳು ಹೋಗಿ ನಾನಾ ಪ್ರಕಾರ ಅಪವಿತ್ರ ಮಾಡಿದ್ದನ್ನು ಎಷ್ಟೇ ಅಪವಿತ್ರವಾದರೂ ಕೂಡ ಗಂಗಾ ನದಿ ಹರಿಯುವಾಗನೇ ಪವಿತ್ರ ಮಾಡ್ತದೆ. ಅದೇನು ನೀರಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ನೆನೆಯಂಗಿಲ್ಲ, ಅದಕ್ಕೆ ಸಾಬೂನು ಹಾಕೋದಿಲ್ಲ, ಇನ್ನೊಂದು ವಸ್ತುವನ್ನು ಹಾಕಲಾರ್ದೆ ಸುಮ್ಮನೆ ತನ್ನ ಸನ್ನಿಧಾನದಲ್ಲೇ ಪವಿತ್ರ ಆಗ್ತಾವ. ಬರೀ ಸನ್ನಿಧಾನದಲ್ಲಿ, ಹೌದಿಲ್ಲ? ಮತ್ತು ಸೂರ್ಯನ ಸನ್ನಿಧಾನದಲ್ಲೇ ಪವಿತ್ರ ಆಗ್ತಾವಿಲ್ಲ. ಅಗ್ನಿಯ ಸನ್ನಿಧಾನದಲ್ಲೇ ಅಪವಿತ್ರವಾದಂಥ ದುರ್ವಾಸನೆಯಿಂದ ಕೊಳತಂಥ ಹೆಣವನ್ನು ವಾಸನೆ ರಹಿತವಾಗಿ ನಾಶ ಮಾಡ್ತದ ಅಗ್ನಿ. ಬರೀ ಸನ್ನಿಧಾನದಿಂದ, ಅದು ಇನ್ನೊಂದು ಯಾವುದು ಬೇಕಾಗಿಲ್ಲ ಅಂದಾಗ ಇಲ್ಲಿ ಆ ಪರಬ್ರಹ್ಮಗಳಿಗೆ ವಾಚಕನಾಗಿರುವ ಓಂಕಾರ ಸ್ವರೂಪನೇ ನಾನೇ. ನೀನಿಲ್ಲ ಓಂಕಾರ. ಮತ್ತು ಇಲ್ಲಿ ತೋರುವ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದಗಳು ನಾನೇ. ಅಲ್ಲಿರುವ ಅಕಾರ ಉಕಾರ ಚಕಾರದಿಂದ ಅಥರ್ವಣ ವೇದವು, ಇತಿಹಾಸ ಪುರಾಣಾದಿಗಳು ನಾನೇ ಎಂದು ತಿಳಿಬೇಕು ಅಂದರು. ಎಲ್ಲದಲ್ಲೇ ನಾನೇ. ನೀನು ತಿಳಿಯೋದು ಹೆಚ್ಚು ಕಮ್ಮಿ ಆಗ್ಯದ. ಹಾಗಾಗಿ ನಾವು ಜಗತ್ತಿನಲ್ಲಿ ಶಾಸ್ತ್ರ ವಿಚಾರದ ಸ್ವಾನುಭವದಿಂದ ವಿಚಾರ ಮಾಡಿದರೆ ನಾವು ಯಾರು ತಂದೆ ತಾಯಿಗಳು ಅಲ್ಲ. ವಿಚಾರ ಮಾಡಿದ್ರೆ ಯಾಕೆ ಅಲ್ಲ ಅಂತ ಹೇಳಿದ್ರೆ, ಆ ಭಗವಂತನ ಸೃಷ್ಟಿಯಲ್ಲಿ ತಾನೇ ಇದ್ದು ರಕ್ತ ವೀರ್ಯದಲ್ಲಿ ತಾನೇ ಅನ್ನಲ್ಲ.
ಅವುಗಳಿಂದ ಶಿಶು ಉತ್ಪತ್ತಿ ಆಗೋದು ನಿನ್ನಿಂದ ಆಗ್ಯದ. ಅವುಗಳಿಂದ ಆಗ್ಯದಂದ್ರೆ ನೀನು ತಂದೆನಲ್ಲ ತಾಯಿನಲ್ಲ. ಸುಮ್ಮನೆ ಏನು ನೀರು ತರಬೇಕಾದ್ರೆ ಗಡಿಗೆ ಬೇಕಲ್ಲ, ಊಟ ಮಾಡ್ಬೇಕಾದ್ರೆ ಒಂದು ಗಂಗಾಳ ಬೇಕು. ಅದಕ್ಕೆ ಬರೀ ನೀನು ಉಪಾದನೆ ವಿನ ನಿಂದೇನು ಕೆಲಸನೇ ಇಲ್ಲಲ್ಲಿ. ಏನು ಮಾಡಿದ್ದೆ ಅಂತ ಕೂಸಲ್ಲಿ ಒಂದು ಕಣ್ಣು ಮಾಡಿದ್ದೆ, ಕಿವಿ ಕೈ ಕಾಲು ಏನೇನು ಮಾಡಿದ್ದೇನು ನೀನು ಅಂದ್ರೆ ಏನು ಮಾಡಿಲ್ಲ. ಏನು ಮಾಡಲಾರ್ದು ನೀ ತಂದೆ ತಾಯಿ ಹೆಂಗಾತಿದ್ದಿ? ಅದಕ್ಕೆ ಜಗತ್ತಿಗೆ ನಿಜವಾದ ತಂದೆ ತಾಯಿಗಳು ಯಾರು ಅಂದರೆ ನಾನೇ ಅಂತ ಹೇಳಿದ. ನಾನೇ ತಂದೆ, ನಾನೇ ತಾಯಿ ಅಂತ. ಈ ತೋರಿರುವ ಸ್ಥೂಲ ಶರೀರಕ್ಕೆ ಏನಂದ್ರು ಅಂದರೆ ಬರೇ ನೆಪ ಮಾತ್ರ ಅಂದ್ರು ಅವರು. ನೆಪ. ತಾಯಿ ತಂದೆಗಳಾಗಿರುವವರು ನಿಜವಾಗಿ ಪರಮಾತ್ಮನೇ ತಾಯಿ ತಂದೆಗಳಾಗಿರುವನು. ಇದೇ ವಿಷಯವನ್ನು ಪುರಾಣಾದಿಗಳಲ್ಲಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಹೇಳ್ತಾ ಬಂದ್ವಲ್ಲಿ ಎಲ್ಲವೂ. ಹಾಗಾಗಿ ಇಲ್ಲಿ ಎಲ್ಲದಕ್ಕೂ ನಾನೇ ವಿನ ನಿಂದೇನಾದಂತಿಲ್ಲಿ. ನಿನ್ನವ್ರು ಯಾರು ಇಲ್ಲ. ಇಲ್ಲಿ ಕಾಣೋರು ಕಾಣಲಾದವರು ಯಾರು ಅಂದರೆ ಕಾಣೋನು ನಾನೇ, ಕಾಣದೇ ಇರುವವನು ನಾನೇ, ಸಗುಣಕ್ಕೂ ನಾನೇ, ನಿರ್ಗುಣನು ನಾನೇ. ಹಾಗಾಗಿ ನನ್ನನ್ನು ನೋಡಿದಂದರೆ ನಿನಗೆ ಬಂದು ಬಳಗ ಯಾವ ಮೋಹ ಬರಂಗಿಲ್ಲ. ನನ್ನನ್ನು ನೋಡ್ಲಂದ್ರೆ ಇವರೇ ನಿನಗೆ ತಂದೆ ತಾಯಿ ಗುರು ಅಂತ ಹೋತಿದ್ದೆ. ಎಲ್ಲವೂ ನಾನೇನೆ. ನನ್ನ ಸಂಕಲ್ಪದಲ್ಲಿ ಅರ್ಜುನ ಯುದ್ಧ ಮುಗಿದು ಹೋಗ್ಯದ. ಮೊದಲೇ ಯುದ್ಧ ಯಾವಾಗ ಮುಗಿದದ? ನಾನು ಸಂಕಲ್ಪ ಮಾಡಿದಾಗ ಯುದ್ಧ ಮುಗಿದೋಗ್ಯದ. ಮತ್ತು ಈಗೇನು ಮಾಡೋದು ಅಂದರೆ ನೆಪ ಮಾತ್ರದಿಂದ ಜಗತ್ತಿಗೆ ನಿಮಿತ್ತದಿಂದ ಇದು ತಿಳಿಸ್ಬೇಕಾಗ್ಯದ. ಅದಕ್ಕೆ ಯುದ್ಧ ಮಾಡುವಿನ ನನ್ನ ಸಂಕಲ್ಪದಲ್ಲಿ ಯುದ್ಧ ಮುಗದೇ ಹೋಗ್ಯದ. ನೀವು ಮಾಡಿದ್ರೂ ಮುಗ್ದದ, ಮಾಡದಿದ್ರು ಮುಗ್ದದ. ನನ್ನ ಕಡೆಯಿಂದ ಯಾಕೆ ಮಾಡಿಸ್ತಿದ್ದೆ ಅಂದ್ರೆ ನೀ ಮಾಡೋವನಲ್ಲ. ನೀನು ನಾ ಮಾಡ್ತೀನಂದ್ರೆ ನಾ ಏನು ಮಾಡಲಿ? ಎಲ್ಲವೂ ನಾನೇ ಮಾಡೋವನು. ಹಾಗಾಗಿ ಇಲ್ಲಿ ತೂರಿ ಬರುವ ಶರೀರದ ಇದಕ್ಕೆ ನೆಪ ಮಾತ್ರದಿಂದ ನಾವುಗಳು ತಂದೆ ತಾಯಿಗಳೇ ವಿನಃ ಸ್ಪಷ್ಟ ಮಾಡ್ಯಾರ ನೋಡ್ರಿ. ನೆಪ ಮಾತ್ರದಿಂದ ತಂದೆ ತಾಯಿಗಳು ನಿಜವಾಗಿ ಪರಮಾತ್ಮನೇ ತಾಯಿ ತಂದೆಗಳು ಅವನೇ ಅಲ್ಲ. ಇದೇ ವಿಷಯವನ್ನು ಪುರಾಣದಲ್ಲಿ ತ್ವಮೇವ ಅಂತ ಹೇಳ್ಕಂತ ಬಂದರು. ಆದ ಕಾರಣ ಮುಂದಿನ ಒಂದು 18ನೇ ಶ್ಲೋಕದಲ್ಲಿ ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹ್ಯತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಅಂದರೆ ಇದನ್ನು ಪಡೆಯಲು ಯೋಗ್ಯವಾದ ಪವಿತ್ರ ಧಾಮ ಹಾಗೂ ಪಾಲನೆ ಪೋಷಣೆ ಮಾಡುವವನು, ಎಲ್ಲರೊಡನೆಯೂ ಶುಭ ಅಶುಭಗಳ ಪ್ರೇಕ್ಷಕನು, ಎಲ್ಲರ ವಾಸಸ್ಥಾನನು, ಶರಣಾಗಲು ಯೋಗ್ಯನು, ಪ್ರತ್ಯುಪಕಾರನು, ಬಯಸದ ಹಿತೈಷಿಯೂ, ಉತ್ಪತ್ತಿಯೂ ಪ್ರಳಯರೂಪಿಯೂ, ಎಲ್ಲಕ್ಕೂ ಆಧಾರ, ನಿಧಾನ ಮತ್ತು ಅವಿನಾಶಿ ಕಾರಣವೂ ಸಹ ನಾನೇ ಆಗಿದ್ದೇನೆ. ಉತ್ಪತ್ತಿ ಮತ್ತು ನಾಶಕ ಮೇಲೆ ಮಧ್ಯದಲ್ಲಿ ಏನು ನಡೀತವ ಎಲ್ಲದಕ್ಕೂ ಅವನೇ ಕಾರಣ ಅಂತ ಅರ್ಥ ಆಯಿತು. ಯಾಕಂದರೆ ಇಲ್ಲಿ ಶಾಸ್ತ್ರಗಳಲ್ಲಿ ಅಲ್ಲಿ ನಾವು ಸಾಮಾನ್ಯವಾಗಿ ರಾಜನ ಆಶಯದಲ್ಲಿ ಎಲ್ಲ ಜಗತ್ತಿನ ಕಾರ್ಯಗಳು ನಡೆದಂತೆ
ಇಲ್ಲಿ ಕೂಡ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳು ವಸ್ತುಗಳು ಯಾರ ಅಧೀನದಲ್ಲಿದ್ದೀವಿ ಅಂದರೆ ಯಾರು ಈ ಒಂದು ಕ್ಷೇತ್ರ ಇಲ್ಲಿ ಆಗು ಹೋಗುಗಳು ಯಾರ ಅಧೀನದಲ್ಲಿ ನಡೀತಾವೆ ಅಂದರೆ ಒಬ್ಬ ಶಾಸಕನ ಅಧೀನದಲ್ಲಿ ನಡೀತಾವ. ಹೌದಲ್ರಿ? ಈ ಏರಿಯಾದಲ್ಲಿ ಏನೇ ನಡೀಲಿ ಶಾಸಕನ ಅಧೀನ. ಅದರಂತೆ ಜಗತ್ತಿನಲ್ಲಿ ಸೂರ್ಯ, ವಾಯು, ಸಮುದ್ರ, ಚಂದ್ರ, ಅಗ್ನಿ, ನಕ್ಷತ್ರ ಮೊದಲಾದವುಗಳು ಯಾರ ಶಾಸನಕ್ಕೆ ಒಳಪಟ್ಟಿವೆ ಅಂದರೆ ಈ ಜಗತ್ತಿಗೆ ಆಧಾರವಾದವನು ಯಾವನಾನ ಪರಮಾತ್ಮ, ಅವನಿಂದನೇ ನಡೆದವ. ಅವನ ಆಧೀನದಲ್ಲಿ ಅವು, ನಮ್ಮ ಆಧೀನಿಲ್ಲ. ಹೀಗಾಗಿ ಆ ಶಾಸಕನ ಶಾಸನಕ್ಕೆ ಒಳಪಟ್ಟು ಇಲ್ಲಿ ಕಾರ್ಯಗಳಿರ್ತಾವೆ ಜಗತ್ತಿನಲ್ಲಿ. ಇಲ್ಲಿ ರೋಡ್ ಮಾಡ್ರಿ, ಇಲ್ಲಿ ಮಂಟಪ ಕಟ್ರಿ, ಇಲ್ಲಿ ಇದು ಮಾಡ್ರಿ ಅಂತ ಅವನ ಅಧೀನ, ಅವನ ಶಾಸನ. ಅದರಿಂದ ಸೂರ್ಯಚಂದ್ರಾದಿ ಸಮುದ್ರಗಳು ಯಾರ ಶಾಸನದ ಅಡಿಯಲ್ಲಿ ಈ ಕಾರ್ಯ ಮಾಡಿದವು ಅಂದರೆ ನನ್ನ ಅಡಿಯಲ್ಲಿ. ಅದೇ ಕಾರಣ ಏನು? ನೀರು ಮಾಡಿದನ ನೀರಾವಲ್ಲ, ನೀರಿಗೆ ದ್ರವ ರೂಪವನ್ನು ಕೊಟ್ಟು ದ್ರವ ಮತ್ತೆ ಹರಿಯುವಂಥ ಗುಣವನ್ನು ಕೊಟ್ಟವನು ಪರಮಾತ್ಮನೋ ಏನು ಬೇರೆ ನೀರೇ ಮಾಡ್ಯಾರ? ಪರಮಾತ್ಮನ. ಅಗ್ನಿಗೆ ಸುಡುವ ಶಕ್ತಿ ಸಾಮರ್ಥ್ಯ ಕೊಟ್ಟವನು ಅವನೇ. ವಾಯುವಿಗೆ ಬೀಸುವ ಶಕ್ತಿಯನ್ನು ಕೊಟ್ಟವನು ನಾನೇ. ಅದಕ್ಕೆ ಮಹಾತ್ಮರು ಏನಂದ್ರು? ಎಲ್ಲವೂ ಕೂಡ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೇ ರಾಮನಾಥ. ಅವರು ವಿಚಾರ ಮಾಡಿ ಹೇಳ್ಯಾರಿಲ್ಲ. ಮತ್ತೆ ಯಾರಾದಿಂದ ನಡೀತಾವು? ಅದಕ್ಕೆ ನಿನ್ನೆ ಏನೋ ಇವತ್ತೆಲ್ಲೋ ಪ್ರಸಂಗ ಬಂದಿತ್ತು. ಈ ನದಿಗಳಿಗೆ ಬ್ರಹ್ಮಾಂಡದಲ್ಲಿ ಎಲ್ಲ ಮಾಡಿರಲ್ಲ ಭಗವಂತ. ಹಿಂಗೆ ಅರಿಬೇಕು, ಮೇಲಿಂದ ಕೆಳಗೆ ಬರಬೇಕು ಅಂತ ನಿಯಮಗಳನ್ನ ಮಾಡಿ ಇಟ್ಟ. ಅದು ಸರಿ, ನಮ್ಮ ದೇಹದಲ್ಲಿ ಯಾವುದೋ ವಿಚಾರಕ್ಕೆ ಬಂತು, ರಕ್ತ ಯಾಕೆ ಖಾಲಿ ಕಡಿಮೆ ಆಗ್ಯದ, ಇದು ಭಗವಂತನ ನೇಮ ಅಂತ. ಇಲ್ಲಿ ಬೇರೆ ಏನಾದರೂ ಒಂದು ಕಡೆ ನೀರು ಬರಲ್ಲ ಅಂದ್ರೆ ಇನ್ನೊಂದು ಕಡೆ ದಾರಿ ಮಾಡಿ ಕಾಲುವೆ ಮಾಡಿ ನೀರು ತರಬಹುದು. ಅದರ ಒಳಗೆ ಕಾಲುವೆನೇ ಇಲ್ಲಲ್ಲ, ಕಾಲುವೆ ಇಲ್ಲ, ಏನಿಲ್ಲ. ಮತ್ತು ರಕ್ತ ಮೇಲಿಂದ ಕೆಳಗಿಂದ ಮೇಲುಗಡೆ ಹರಿದಾಡ್ತದಂದ್ರೆ ಇದು ಎಷ್ಟು ಸೃಷ್ಟಿಯ ಪಿಂಡಾಂಡದಲ್ಲಿ ಮಾಡ್ಯಾನ ಭಗವಂತ. ಅಂದಾಗ ಇಷ್ಟೆಲ್ಲ ಮಾಡಿದವನು ಯಾರ ಕೆಲಸಗಳ ಕಾರ್ಯ ಅದು ನಿಮಿತ್ತ ಮಾತ್ರ ನಡೀತೇವಲ್ಲ, ಯಾರ ಅಧೀನದಲ್ಲಿ ಅಂದರೆ ಪರಮಾತ್ಮ. ನೀನೇ ಇದ್ದಿ, ನಾನೇ ಇದ್ದೇನೆ, ನಮ್ಮ ಅಧೀನದಲ್ಲಿ ನಡೀತಕ್ಕಂಥ ಕಾರ್ಯಗಳೇ. ಹಾಗಾಗಿ ಇಲ್ಲಿ ಜಗತ್ತಿನಲ್ಲಿರುವ ನೇಮಕನಾದ ಶಾಸಕನು ನಾನೇ. ಇಡೀ ಜಗತ್ತಿಗೆ ಯಾರಪ್ಪ ಶಾಸಕನು? ನಾನೇ. ಸಾಕ್ಷಿ ಅಂತ ಯಾಕೆ ನೋಡಬೇಕು? ಶಾಸಕ ಅಂದ್ರೆ ಇಲ್ಲಿ ಸಾಕ್ಷಿ ಅಂತ ಅರ್ಥ ಮಾಡಬೇಕು. ಅದರಂತೆ ದೇಹ ಇಂದ್ರಿಯ ಸಂಘಾತಕ್ಕಿಂತ ಬೇರೆಯಾಗಿದ್ದು ಅವುಗಳಲ್ಲಿ ಕೂಡದೆ ಅವುಗಳಿಂದ ಜರುಗುವ ಕ್ರಿಯೆಗಳನ್ನು ನಿರ್ವಿಕಾರವಾಗಿದ್ದು ನೋಡುವ ಸಾಕ್ಷಿಯು ನಾನೇ. ಈ ದೇಹ ಇಂದ್ರಿಯ ಇವೆಲ್ಲ ಎಲ್ಲಿ ಅವ? ದೇಹದಲ್ಲಿ ಅವೆಲ್ಲ ದೇಹಕ್ಕೆ ಸಂಬಂಧಪಟ್ಟವ. ಇಂದ್ರಿಯಾದಿಗಳು ದೇಹವನ್ನು ಬಿಟ್ಟಿಲ್ಲ. ಕಣ್ಣಿನ ದೇಹ ಬಿಟ್ಟಾದೇನು, ಬಾಯಿ 1-2 ಇಂಚು ಬಿಟ್ಟಾದೇನು,
ದೇಹ ಸಂಬಂಧ ಅದ. ಇದ್ರೂ ಕೂಡ ದೇಹದಲ್ಲಿ ನಾನು ಇದ್ದೀನಿ, ದೇಹಕ್ಕೆ ನಾನು ಸಂಬಂಧ ಏನಿಲ್ಲ. ಕಣ್ಣು ನನಗೆ ಸಂಬಂಧ ಆದಿಲ್ಲ, ಕಿವಿ ಸಂಬಂಧ ಅದ. ಮತ್ತು ಆತ್ಮ ದೇಹಕ್ಕೆ ಸಂಬಂಧ ಇಲ್ಲೇನು? ಸಂಬಂಧನ ಇದ್ರೂ ಕೂಡ ಇವುಗಳಿಂದ ನಡೆಯುವಂಥ ಕ್ರಿಯೆಗಳೇನಾವ? ಅನಂತ ಇಂದ್ರಿಯಾದಿಗಳು ಅನಂತ ಕ್ರಿಯೆಗಳನ್ನು ಮಾಡ್ತಾವ. ಕಿವಿ ಕೇಳ್ತದ, ಕಣ್ಣು ನೋಡ್ತದ, ಬಾಯಿ ಮಾತಾಡ್ತದ, ಮೂಗು ವಾಸಿಸುವುದು, ನಾಲಿಗೆ ರುಚಿಸುವುದು ಅಂತ ಕರ್ಮೇಂದ್ರಿಯ ಕಾರ್ಯ ನಡೀತಾವ. ಆದರೆ ಇವು ಆಕಾರ ಅವ್ಯವಕ. ನಾನು ಈ ದೇಹ ಇಂದ್ರಿಯ ಸಂಘಾತವಾದ ಆಕಾರಗಳ ಸರ್ವಕ್ರಿಯೆಗಳಾವ. ಮನಸ್ಸಿನ ಕ್ರಿಯಾದ, ಬುದ್ಧಿಯಾದ, ಚಿತ್ತದ, ಅಹಂಕಾರ. ಆದರೂ ಕೂಡ ನಿರಾಕಾರವಾಗಿ ಇವನು ನೋಡುವಂಥ ಸಾಕ್ಷಿ ನಾನಂದ್ರವ್ರು. ಸಾಕ್ಷಿ ನಾನು. ಅದನ್ನು ಹೆಂಗೆ ತಿಳ್ಕೋಬೇಕು ಅಂದರೆ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಇರ್ತದೆ. ಹರಿಯುವ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ. ನೀರು ಹರಿದಂಗೆಲ್ಲ ಹರಿದಾಗ ಅದ್ರ ಜೊತೆಯಲ್ಲಿ ಸೂರ್ಯ ಕೂಡ ಹೋದಂಗೆ ಕಾಣಿಸ್ತದೆ. ನೀರಿನಾಗ ನೀರು ಹೋದಂಗೆ ಸೂರ್ಯ ಹೋದಂಗೆ ಕಾಣಿಸ್ತದೆ. ಆ ನೀರು ಒಂದು ವೇಳೆ ಮಡುವಿತ್ತಂದ್ರೆ ಅಲ್ಲೇ ಸುಳಿತಿರ್ತದೆ. ಆ ಸುಳಿಯಲ್ಲಿ ಕೂಡ ಸೂರ್ಯ ಗರ್ರಂತ ತಿರುಗಿದಂಗೆ ಆಗಲ್ಲ. ಅದು ಸೂರ್ಯ ನೀರು ಹರಿದಂಗೆ ಅದ್ರ ಜೊತೆಗೆ ಹರಿಕತ್ತೇನೇನು, ಆದ್ರೆ ಇಲ್ಲೇನು ಆದರೆ ನೀರಿಗಿಂತ ಬೇರೆ ಅನ್ನಂತ ಅರ್ಥ ಆಯ್ತು. ನೀರಿಗಿಂತ ಬೇರೆ ಆಯ್ತು ಅಂದರೆ ತಾನೇ ನೀರಿನಲ್ಲಿ ಪ್ರತಿಬಿಂಬಿಸಿ ತನ್ನ ಪ್ರತಿಬಿಂಬದ ಸರ್ವಕ್ರಿಯೆಗಳನ್ನು ಆ ಕ್ರಿಯೆಗಳಿಗೆ ನೋಡದೆ, ಕ್ರಿಯೆಗಳಲ್ಲಿ ಕೂಡದೆ ತಾನೇ ನೋಡುವವರು ಸೂರ್ಯ ನೋಡ್ರಿ. ತಾನು ನೋಡ್ತಾನಿಲ್ಲ, ಮತ್ತೆ ತಂದೆ ಕ್ರಿಯೆ ನಡೆದವ, ತಾನೆಲ್ಲರಿ ಕ್ರಿಯೆ ನಡೆಯಂಗಿಲ್ಲ. ನಡೆದ್ರೂ ಕೂಡ ಯಾವ ಕ್ರಿಯೆಗೂ ಸಂಬಂಧ ಇಲ್ಲದೆ ಇಲ್ಲಿ ಆಕಾರ, ಅಲ್ಲಿ ನಿರಾಕಾರ ಸಾಕ್ಷಿಯಾಗಿ ನೋಡುವನೇನ ಅವನು ಕೂಡ ನಾನೇ ಅಂದ. ಹಾಗಾಗಿ ಇಲ್ಲಿ ಪ್ರಪಂಚದ ಪ್ರತಿ ಪದಾರ್ಥವು ಹೇಗಿದ್ದಾವಂದ್ರೆ ಬಂಗಾರದಲ್ಲಿ ಆಭರಣಗಳು ವಾಸ ಮಾಡಿದಂತೆ. ಬಂಗಾರದಾಗ ಆಭರಣ ವಾಸ ಮಾಡ್ಯಾವಿಲ್ಲ ಈಗ. ಬಂಗಾರ ಬಿಟ್ಟು ಆಭರಣ ವಾಸ ಮಾಡ್ಯಾವೇನು? ವಾಸ ಮಾಡಕ್ಕೆ ಬರಂಗಿಲ್ಲ. ಹಾಗಾಗಿ ಈ ಎಲ್ಲವೂ ಕೂಡ ನನ್ನಲ್ಲಿಯೇ ವಾಸ ಮಾಡಿರುವುದು. ಅದರಿಂದ ನಿಜವಾದ ನಿವಾಸ ಸ್ಥಾನ ಯಾವುದು ಅಂದರೆ ನಾನೇ. ನನ್ನಲ್ಲೇ ಎಲ್ಲಕ್ಕೂ ವಾಸ ಮಾಡಕ್ಕೆ ಆಸ್ಪದ ಅದ. ಮತ್ತು ಆಭರಣ ಬೇರೆ ಕಡೆ ವಾಸ ಮಾಡ್ತಾವೆ. ಮೊದಲೇ ಹೇಳಿದ್ರೆ ಮಣ್ಣಿನಲ್ಲಿ ಇರ್ತವೆ ಅಂದರೆ ಎರಗೆ ಬರಂಗಿಲ್ಲ. ಅದರಂತೆ ಇಲ್ಲಿ ದುಃಖಗಳು ದುಃಖವನ್ನು ದೂರ ಮಾಡುವವನಿಗೆ ಶರಣಂ ಅಂತ ಕರೆದಾರೆ ಇಲ್ಲಿ. ಅರ್ಜುನ ಇವಕ್ಕೆಲ್ಲ ಶರಣನ ತ್ವಮೇವ ಶರಣಂ. ಯಾರಿಗಿರಬೇಕು ಅಂದರೆ ದುಃಖಿಗಳು ದುಃಖವನ್ನು ದೂರ ಮಾಡುವ ಅವನಿಗೆ ಶರಣ ಎನ್ನುತ್ತಾರೆ. ನಾವ್ಯಾರೇಂತೀವಿ ಶರಣು? ನಮ್ಮದೇ ಬೇರೆ ಲೆಕ್ಕ. ಕತ್ತಲಿನಿಂದ ಉಂಟಾಗುವ ದುಃಖವನ್ನು ಸೂರ್ಯ ಪ್ರಕಾಶ ದೂರ ಮಾಡಿದಂತೆ. ಕತ್ತಲಿಂದ ನಮಗೆ ದುಃಖ ಆಗ್ತದಿಲ್ಲ, ಸರಿ ಪದಾರ್ಥ ಕಾಣಂಗಿಲ್ಲ, ದಾರಿ ಕಾಣಂಗಿಲ್ಲ, ಕೆಲಸ ಕಾರ್ಯ ನಡೆಯಂಗಿಲ್ಲ. ಎಲ್ಲ ಕತ್ತಲೆಯ ದುಃಖವನ್ನು ಸೂರ್ಯನ ಪ್ರಕಾಶ ದೂರ ಮಾಡ್ತದಿಲ್ಲ. ಅದರಂತೆ ಅಜ್ಞಾನದಿಂದ ಉಂಟಾಗುವ ಸರ್ವ ದುಃಖಗಳನ್ನು, ನಮಗೆಲ್ಲ ಜನನ ದುಃಖ, ಮರಣ ದುಃಖ, ಪ್ರಪಂಚ ದುಃಖ, ಸಂಸಾರ ದುಃಖ, ಬಡತನ, ಬಾಲಕ, ಯೌವನ, ಅನಂತ 100,000 ಕೋಟಿಗಳುಂಟು ಶಂಕರ. ಇವೆಲ್ಲ ದುಃಖ ಎದರಿಂದ ಬಂದವ?
ಅಜ್ಞಾನದಿಂದ ಬಂದವ ಅಂದಾಗ ಜ್ಞಾನ ಪ್ರಕಾಶದಿಂದ ದೂರ ಮಾಡುವವನು ಶರಣ. ಆ ಶರಣ ಯಾರು? ನಾನೇ ಅಲ್ಲ. ಹಾಗಾಗಿ ಪ್ರತ್ಯುಪಕಾರವನ್ನ ಮತ್ತೆ ಇವನಿಗೇನೆಂದು ಸುಹೃತ, ಇವನಿಗೆ ಎಂಥ ಗುಣ ಆದಂದ್ರೆ ಪ್ರತ್ಯುಪಕಾರವನ್ನ ಬಯಸದೆ ಸೂರ್ಯ, ಅಗ್ನಿ, ನಕ್ಷತ್ರ, ಮೇಘಮಂಡಲ, ವಾಯು ಇವೆಲ್ಲವೂ ಕೂಡ ಜಗತ್ತಿನಲ್ಲಿ ಇಷ್ಟ ಕಾರ್ಯ ಮಾಡ್ತಾವಂತ ಹೇಳಿದ್ವಿ. ಪವಿತ್ರ ಮಾಡುವಂಥ ಕಾರ್ಯ ನಿರಂತರವಾಗಿ ಮಾಡ್ತಾವ, ನಿರಂತರವಾಗಿ. ಆದರೆ ಪ್ರತ್ಯುಪಕಾರವನ್ನು ಬಯಸದೇನು. ಇಲ್ಲಿ ಒಂದು ಸಣ್ಣ ಭಾಗ್ಯ ಜ್ಯೋತಿಯಿಂದ ಪ್ರಾರಂಭ ಮಾಡಿ ಇನ್ನೊಂದು ಮನೆ ಕಟ್ಟಿದರೆ ತಿಂಗಳಾದ ತಕ್ಷಣ ಒಂದು ಮನೆಗೆ 500, 5,000, 10,000 ಥರ ಬಿಲ್ಲು ಬರ್ತಾವ. ಬಂತಿಲ್ಲ ಬಿಲ್ಲ? ಸೂರ್ಯ ಬಿಲ್ಲು ಕಳಿಸ ನಿಮಗೆ ಇಲ್ಲಲ್ಲ. ಅಂದ್ರೆ ಏನು? ಅವನಿಗೆ ಉಪಕಾರ ಮಾಡುವುದೇ, ಪ್ರತ್ಯುಪಕಾರವನ್ನು ಬಯಸಲಾರದು ಮಾಡ್ತಾನೆ ಸೂರ್ಯ. ಆದರೆ ಇವರೇನು ಮಾನವರು ಏನನ್ನ ಉಪಕಾರ ಮಾಡಿದ್ರೆ ಅದಕ್ಕೆ ಪ್ರತ್ಯುಪಕಾರವನ್ನು ಬಯಸ್ತಾರೆ. ಅದೇ ರೀತಿಯಾಗಿ ಇಂಥ ಉಪಕಾರ ಪ್ರತ್ಯುಪಕಾರವನ್ನ ಬಯಸದೆ ಸ್ವಭಾವ ಸಿದ್ಧವಾದ ದಯೆಯಿಂದಲೇ ಪ್ರಾಣಿಗಳಿಗೆ ಉಪಕಾರವನ್ನು ಮಾಡುವ ಸೂರ್ಯ, ಮೇಘ, ಮಳೆ, ಬೀಸುವ ಗಾಳಿ ಈ ರೂಪದಲ್ಲಿ ಇರುವವನು ನಾನೇನು. ನಾನಿದ್ದಿಲ್ಲ ಅಂದರೆ ಇವರು ಕೂಡ ನಿಮಗೆ ಬಿಲ್ ಕಳಿಸ್ತಿದ್ರು. ನಾನೇ ಇದ್ದದಕ್ಕೆ ನಿಮಗೆ ಯಾರಿಗೂ ಬಿಲ್ಲು ಬಂದಿಲ್ಲ ಅಂತ. ಇವತ್ತಿಗೂ ಯಾಕೆ ಪ್ರತ್ಯುಪಕಾರ ಅಂದ್ರಲ್ಲ, ಅದನ್ನೇ ಶಾಸ್ತ್ರಗಳಲ್ಲಿ ನಿರಾಸೆ ಅಂತ. ಶಾಸ್ತ್ರಗಳಲ್ಲಿ ನಿರಾಸೆ ಅಂತ ಯಾಕೆ ಹೇಳ್ಯಾರ? ಹಂಗೆ ಮಾಡು ಕಾರ್ಯ ಅಂತ. ಮತ್ತೆ ಪ್ರಭವ ಅಂತ ಶಬ್ದ ಉಪಯೋಗ ಮಾಡಿ ಹುಟ್ಟಿಸಿದವನು ನಾನು ಹುಟ್ಟಿಸಿನಲ್ಲ, ನಾ ಜಗತ್ತಿಗೆ ತಂದೆ ಆಗಬೇಕು, ನಾನೇ ತಂದೆ ಅಂತ ಹೇಳಿನಲ್ಲ. ನೀವು ಜಗತ್ತಿಗೆ ನಾವೇ ತಂದೆ ಅಂತ ಹೋಗ್ಬೋದು, ನೀನು ಹೋಗೋ ಬೇಡ ಅನ್ನಂಗಿಲ್ಲ. ಹುಟ್ಟಿಸಿದವನು ನಾನೆಂತ ಹೇಳಿನಲ್ಲ, ಆದ್ರೆ ತಾನು ಯಾರಿಗೆ ಹುಟ್ಟಿರಬಾರ್ದು ನೋಡು. ನಾನು ಬ್ರಹ್ಮ ಸ್ವರೂಪ, ನಾನು ಹುಟ್ಟ್ಯಾವಪ್ಪ. ನೀನು ಇನ್ನೊಬ್ಬರಿಗೆ ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ್ದಿಲ್ಲ, ಮತ್ತು ಪರಮಾತ್ಮ ಯಾರಿಗೆ ಹುಟ್ಟ್ಯಾನ? ಹಾಗಾಗಿ ನನಗ ಉತ್ಪತ್ತಿ ಇಲ್ಲ, ಹುಟ್ಟಿದವನಿಲ್ಲ, ನನಗ ನಾಶನೂ ಇಲ್ಲದ ಸ್ವಭಾವವುಳ್ಳ ಸಮಸ್ತ ಜಗತ್ತಿಗೂ ಕಾರಣನೂ ನಾನೇ. ಇಡೀ ಜಗತ್ತಿಗೆ ನಾನೇ ಕಾರಣ. ಮತ್ತೆ ಪ್ರಳಯ ಅಂತ ಅದಲ್ಲ, ಅಂದ್ರೆ ಲಯಕರ್ತನೂ ನಾನೇ. ಹೇಗಂದ್ರೆ ತನ್ನಿಂದ ಹುಟ್ಟಿದ್ದನ್ನ ತಾನೆಲ್ಲವೂ ಲಯ ಮಾಡಿ ತಾನು ಲಯವಾಗದೆ ಇದ್ದು, ತಾನು ಲಯವಾಗದೆ ಸಮಸ್ತ ಪ್ರಾಣಿಗಳ ಲಯಕ್ಕೆ ಕಾರಣವಾದವನು ನಾನೇ. ಹುಟ್ಟಿಸಿದವನು ನಾನೇ, ಲಯ ಮಾಡಿದವನು ನಾನೇ. ಆದ್ರೆ ನಾನು ಹುಟ್ಟಿಲ್ಲ, ನಾನು ಲಯ ಆಗೋದಿಲ್ಲ. ಎಂಥ ಸಾವಿರಾರು ಯುಗಗಳು ಹುಟ್ಟಿ ತೋರಿ ಲಯ ಆಗ್ಯಾವ. ಆದ್ರೂ ಕೂಡ ಒಂದು ಕ್ಷಣವಾದರೂ ಕೂಡ ಲಯ ಆಗಲಾರ್ದೆ ಸತ್ಯ ಪದ ಯಾವಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಅದೇ ಆತ್ಮ, ಅದೇ ಬ್ರಹ್ಮ. ತಾ ಬ್ರಹ್ಮ ಯಾರೀಗ?
ನಾವೆಂತ ಹೇಳ್ತಲ್ಲ, ಗುರು ಹೋದ, ಶಾಸ್ತ್ರ ಹೋದ, ಉಪನಿಷತ್ತು, ನೀನೇ ಬ್ರಹ್ಮ. ನಿನ್ನಲ್ಲಿ ತಮ್ಮ ಇಂಥ ಕೋಟಿ ಜನ್ಮಗಳು ಹುಟ್ಟಿ ಹೋಗಿ ಹುಟ್ಟಿ ನಾಶ ಆಗಿರ್ಬೋದು, ನೀನು ಒಂದು ದೇಹದಲ್ಲಿ ಕೂಡ ನಾಶ ಆಗಲಾರದೆ ಸದಾಕಾಲ ಇರುವವನು, ಸದಾಕಾಲ. ಹಾಗಾಗಿ ಸ್ಥಿತಿ ಕಾರಣನೂ ನಾನೇ. ಹೇಗೆ ಸ್ಥಿತಿ ಅಂದರೆ, ಸರ್ವ ಚರ ಅಚರಾತ್ಮಕ ಪದಾರ್ಥಗಳಿಗೂ ಆಶ್ರಯ ಕೊಟ್ಟವನು ನಾನೇ ಮತ್ತು ಆಶ್ರಯ ಇಲ್ಲದಂಗ ಮಾಡೋನು ನಾನೇ. ದೇಹ ಯಾರು ನಮಗೆ ಕೊಡ್ರಿ ಅಂತೇಳಿ ನಾವು ಯಾವುದೇ ಇದನ್ನು ತಗೊಂಡು ಬಂದಿಲ್ಲ. ಇದೇ ದೇಹ ಬೇಕಂತ ತಗೊಂಡು ಬಂದಿವೇನು? ಮತ್ತು ಈ ದೇಹ ನಾಶ ಆಗಬಾರ್ದಂದ್ರೆ ಅದು ಇರ್ತದೇನು? ಮತ್ತು ಬೇಕಂದ್ರೆ ಬರೋದಲ್ಲ, ಹೋಗಂದ್ರೆ ಹೋಗೋದಲ್ಲ. ಇದು ನಡೆದಲ್ಲ ಯಾರಿಂದ ಅಂದ್ರೆ ನನ್ನಿಂದ ಅಂತ. ಇದು ನಮ್ಮಿಂದನೇ ಎಲ್ಲ ನಡೀತಕ್ಕಂಥ ಕಾರ್ಯ. ಹಾಗಾಗಿ ಅವ್ಯಯಂ ಅಂತ ಶಾಸ್ತ್ರ ಅಂದರೆ ಪ್ರತಿಯೊಂದು ವಸ್ತು ಬಹಳ ಒಂದಕ್ಕಿಂತ ಒಂದು ಬಲಾಢ್ಯವಾಗಿ, ಘನವಾಗಿ, ದೊಡ್ಡದಾಗಿದ್ದರೂ ಕೂಡ ಅಗಮ್ಯವಾಗಿ ಅವ ಕೆಲವು ವಸ್ತುಗಳು. ಆದರೂ ಕೂಡ ಅವುಗಳು ಒಂದಿಲ್ಲ ಒಂದು ವಸ್ತುವಿನಿಂದ ನಾಶ ಆಗ್ತಕ್ಕಂಥವೇ. ಒಂದಿಲ್ಲ ಒಂದು ವಸ್ತು ನಾಶ ಆಗ್ತದೆ. ಇದು ಹರಳಿಗೆ ಹೋಗಲಾರ್ದು ಗುಂಡಿಗೆನ ಹೋಗ್ತದ, ಖಡ್ಗಕ್ಕೆ ಹೋಗಲಾರ್ದು ಮತ್ತು ಸುತ್ತಿಗೆನ ಹೋಗ್ತದ, ಮತ್ತು ಕತ್ರಿಗೆ ಹೋಗಲಾರ್ದು ಇನ್ನೊಂದು ಕಾದ್ರೆ ಹೋಗ್ತದ. ಜಗತ್ತಿನಲ್ಲಿ ಒಂದಕ್ಕಿಂತ ನಾಶ ಆಗವೆ. ಆದ್ರೆ ನಾನು ಮಾತ್ರ ಯಾವುದೊಂದು ನಾಶ ಇಲ್ಲ. ಯಾಕಂದರೆ ಮಳೆ ಬಂದರೆ ತೊಯ್ಯೋನು ಅಲ್ಲ, ಚಳಿ ಬಂದಾಗ ನಡುಗೋನಲ್ಲ, ಗಾಳಿ ಬಿಟ್ಟಾಗ ಬೀಸೋನು ಅಲ್ಲ, ಅಗ್ನಿಯನ್ನು ಮುಟ್ಟಿದಾಗ ಸುಡುವವನು ನಾನಲ್ಲ ಅಂದಾಗ ಈ ಪಂಚ ಮಹಾಭೂತಗಳು ಮಹಾಘನವಾದವು, ಸಣ್ಣವಲ್ಲ. ಇವನ್ ನಾಶ ಮಾಡಬೇಕಾದ್ರೆ ಭಾಳ ಕಷ್ಟ. ಇವತ್ತು ಇರಾನ್, ಇಸ್ರೇಲು, ಅಮೇರಿಕ ದೇಶದ ಯುದ್ಧ ನಡೆದ. ಹಾರ್ಮೋಜ್ ಅನ್ನುವಂಥ ಒಂದು ನದಿಯಲ್ಲಿ ಆದ. ಅದನ್ನು ನಾಶ ಮಾಡ್ಬೇಕಂದ್ರೆ ಎಷ್ಟೋ ಜನಗಳು ಯುದ್ಧ, ಉಳಿಸಬೇಕಂದ್ರೆ ಎಷ್ಟೋ ಯುದ್ಧ, ಏನೇನು ನಡೆದವ. ಅವನ್ನ ಮಾಡಬಹುದು, ಒಂದಿಲ್ಲ ಒಂದು ದಿವಸ ಆಗಬಹುದು. ಆದರೆ ನಾನು ಮಾತ್ರ ನಾಶ. ಇಂಥ ಅದ್ಭುತವಾದ ಉಪದೇಶದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಾರದೆ ಅನಂತ ಜನ್ಮದಲ್ಲಿ ಹುಟ್ಟು ಸಾವಿಗೆ, ಜನನ ಮರಣ ದುಃಖಕ್ಕೆ ಕಾರಣ ಆದದ್ದು ಯಾಕಂದರೆ ಪಾಪದ ಬಲ. ಪುಣ್ಯ ಬಲ ಇತ್ತು ಅಂದರೆ ಬಹಳ ಸರಳ ಆಗ್ತದೆ. ಹಾಗಾಗಿ ನಾಶರಹಿತವಾದ ಅವ್ಯಾಕೃತ ಎಂಬ ಹೆಸರು ಪಡೆದ ಜಗದ್ಬೀಜವು ನಾನೇ. ಮೊದಲೇ ಹೇಳಿ ನಾನು, ಮರದಿಂದ ಅದು ಹೇಳ್ತದ, ಬೀಜ ಹೇಳ್ತದೆ, ಎಲ್ಲ ನಾನು ಅಂತ ಹೇಳ್ತದೆ. ಎಲ್ಲ ಆದಮೇಲೆ ಕೊನೆಗೆ ಬೀಜ ನಾಶ ಆಗದೇನು? ಮತ್ತು ಹಂಗೆ ಬಿಡೋದು, ಹಣ್ಣಿನಾಗ ಹಂಗೆ ಉಳ್ಕೊಂಡ್ರೆ. ಅದೇ ರೀತಿಯಾಗಿ ನಾನು ನಾಶ ಆಗದೇ ಇರುವನು ಜಗದ್ಬೀಜನು. ಅಂದರೆ ಜಗತ್ತಿಗೆ ಬ್ರಹ್ಮವೇ ಬೀಜ. ಆ ಬ್ರಹ್ಮ ಬೀಜದಿಂದ ತೋರುವಂಥ ಪದಾರ್ಥಗಳೆಲ್ಲವೂ ಬ್ರಹ್ಮ ಸ್ವರೂಪನೇ ಇರಬೇಕಲ್ಲ. ಶೇಂಗಾಕಾಳು ಬಿತ್ತಿದಾಗ ಜೋಳ ಆಗೋದಿಲ್ಲ, ಗೋಧಿ ಬಿತ್ತಿದಾಗ ಕಡಲೆ ಆಗೋದಿಲ್ಲ. ಕಡಲೆಗೆ ಬೀಜಕ್ಕೆ ಕಡಲೆ ಆಗ್ತಾವ, ಗೋಧಿ ಬೀಜಕ್ಕೆ ಗೋಧಿ ಆಗ್ತಾವ. ಜಗತ್ತಿಗೆ ಬ್ರಹ್ಮವೇ ಬೀಜ ಮೇಲೆ ಎಲ್ಲವೂ ಬ್ರಹ್ಮ ಸ್ವರೂಪನೆಲ್ಲ. ನಮಗೆ ಬೇರೆ ಬೇರೆ ಕಾಣ್ತಾವ ಅಂದರೆ ಮೂರ್ಖ ಅಂದ್ರೆ, ಕಡ್ಲಿ ಗೋಧಿ ಅಂದರೆ
ಎಂಥ ಹುಚ್ಚನ ಕರ್ಕೊಂಡೇ ಬಂತೀವಿಲ್ಲ. ಹಾಗೆ ಇದ್ದಕ್ಕೆ ಇದ್ದಂಗೆ ನೋಡುವುದೇ ತತ್ವ, ಇದ್ದಕ್ಕಿದ್ದಂಗೆ ನೋಡುವುದೇ ಜ್ಞಾನ, ಮತ್ತೇನು ಬೇರೆ ವಿಷಯ ಅಲ್ಲ. ಆದರೂ ಸರಳ, ಆದರೂ ಕಷ್ಟ. ಈ ಗುಲ್ಬರ್ಗದಿಂದ ಬಂದಂಥ ಶಿವಶರಣರು ಹೇಳ್ತಿದ್ರು, ಅಪ್ಪ ಇದು ಭಾಳ ಕಷ್ಟ ಆದ್ರಿ ಅಂತ ಮಾತಾಡ್ತಾ ಕುಂತಿದ್ರು. ಕಷ್ಟನಾದ, ಸರಳ ಆದ. ಹೇಗೆಂದರೆ 10ನೇ ತರಗತಿಯ ಮೊನ್ನೆ ವಿದ್ಯಾರ್ಥಿಗಳ ಪರೀಕ್ಷೆ ನಡೆದವು. ಇಡೀ ಕರ್ನಾಟಕದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದೇ ಪ್ರಶ್ನೆ ಪತ್ರಿಕೆ, ಒಂದೇ ಪ್ರಕಾರ. ಇಲ್ಲಿ ದಿವಸದವ್ರಿಗೆ ಒಂದು ಪ್ರಶ್ನೆ ಪತ್ರಿಕೆ ಬೇರೆ, ಆ ಜಿಲ್ಲೆದವ್ರಿಗೊಂದು ಬೇರೆ. ಇಡೀ ಕರ್ನಾಟಕಕ್ಕೆ ಒಂದೇ ಪ್ರಶ್ನೆ ಪತ್ರಿಕೆ, ಒಂದೇ ಪ್ರಕಾರ ಪ್ರಶ್ನೆಗಳು. ಆದರೆ ಆ ಪ್ರಶ್ನೆ ಪತ್ರಿಕೆ ಕೆಲವು ವಿದ್ಯಾರ್ಥಿಗಳಿಗೆ ಸರಳ ಆಯಿತು, ಕೆಲವು ವಿದ್ಯಾರ್ಥಿಗಳಿಗೆ ಕಠಿಣ ಆಯಿತು. ಹೌದಿಲ್ಲ? ಸರಳ ಆದವನಿಗೆ ಏನು ಪ್ರಶ್ನೆಗಳು ಬೇರೆ ಇಲ್ಲ, ಕಠಿಣ ಆದವನಿಗೆ ಬೇರೆ ಇಲ್ಲ. ಒಂದೇ ಪ್ರಶ್ನೆಗಳು, ಕೆಲವು ಕಠಿಣ, ಕೆಲವರಿಗೆ ಸರಳ. ಯಾರಿಗೆ ಸರಳ? ಅಧ್ಯಯನ ಅಭ್ಯಾಸನ ನಿರಂತರ ಯಾವನು ಮಾಡ್ಯಾನ ಆ ವಿದ್ಯಾರ್ಥಿಗೆ ಸರಳ ಆಯಿತು. ಆ ಅಭ್ಯಾಸ ಮಾಡದೇ ಇರೋವರಿಗೆ ಕಠಿಣ ಆಯಿತು. ಈ ಒಂದು ಲೌಕಿಕ ವಿದ್ಯೆಯಲ್ಲೇ ಇಷ್ಟು ಅಧ್ಯಯನ ಮಾಡಿದರೆ ಸರಳ, ಮಾಡದಿದ್ರೆ ಕಠಿಣ ಅಂದಾಗ ಪಾರಮಾರ್ಥ ಇದು. ಈ ಪಾರಮಾರ್ಥ ಬ್ರಹ್ಮವಿದ್ಯೆ. ಇದಕ್ಕೇನಂದ್ರು? ಬ್ರಹ್ಮವಿದ್ಯೆ. ಪರಬ್ರಹ್ಮದ ಅರಿವಿನಿಂದ ಉರಜಾಣ್ಮೆ ಉಂಟೆ. ಇಂಥ ವಿದ್ಯೆಯನ್ನು ಕಲಿತು ಜಗತ್ತಿನಲ್ಲಿ ಜಾಣ ಅಂತ ಆಗಬೇಕಾದ್ರೆ ನಿರಂತರವಾಗಿ ಅಧ್ಯಯನ ಅಭ್ಯಾಸ ಸಾಧನೆ ನಡಿಬೇಕಾಗ್ತದೆ. ಅವನಿಗೆ ಸರಳ ಆಗ್ತದೆ, ಈ ಕಡೆ ಇದ್ದವನಿಗೆ ಕಠಿಣ ಆಗ್ತದೆ. ಇಷ್ಟೇ ವ್ಯತ್ಯಾಸ ಅಂದಾಗ ಇದು ಭಾಳ ದಿನದಿಂದ ನನಗೆ ಪ್ರಶ್ನೆ ಉತ್ತರ ಸಿಕ್ಕಿದ್ದಲ್ಲಿ ಇವತ್ತು ಉತ್ತರ ಸಿಕ್ಕಿ ನೋಡಂತ ಎದ್ದು ಅದು ಇಲ್ಲ, ಅನುಭವಕ್ಕಾದಿಲ್ಲ. ಇದೇ ಮಾಟ ಮಂತ್ರ ಅನುಭವಕ್ಕಾದ. ಹೀಗೆ ಇಲ್ಲಿವರೆಗೂ ಹೇಳ್ತಾ ಬಂದರು. ಇವತ್ತಿನ ದಿನ ಯಾವ 12ನೇ ಶತಮಾನದಲ್ಲಿ ಆಗಿ ಹೋದಂಥ ಬಸವಾದಿ ಶರಣರ ಗಣಗಳಲ್ಲಿ ಅತಿ ಶ್ರೇಷ್ಠವಾಗಿ ಜಗತ್ತಿಗೆ ತಮ್ಮ ಜ್ಞಾನವನ್ನು ನೀಡಿ ಮನುಷ್ಯರನ್ನು ಮಾನವರನ್ನಾಗಿ ಮಾಡಿ ಆ ಮಾನವತ್ವದ ದೈವಿ ಗುಣ ಸಂಪನ್ನದಿಂದ ಮಹಾದೇವನನ್ನು ಮಾಡಿ ಅತ್ಯಂತ ತಮ್ಮ ವಾಕ್ಯಗಳಲ್ಲಿ ಭಾಷೆಯಲ್ಲಿ ಸರಳವಾಗಿ ಹೇಳ್ಯಾರ ಬಸವಣ್ಣ ಅಂತ ಹೇಳ್ತಾರೆ. ಸರಳೆಲ್ಲ ಬಸವಣ್ಣವ್ರ ವಚನಗಳು. ಸುಮ್ಮನೆ ಕಂಠಪಾಠ ಮಾಡಿ ಹೇಳಿದ್ರೆ ವಾಚಾರ್ಥದಲ್ಲಿ ಸರಳವ, ಲಕ್ಷಾರ್ಥದಲ್ಲಿ ಬಹಳ ಕಠಿಣವ. ಬಸವಣ್ಣವರ ವಚನದ ಲಕ್ಷಾರ್ಥ ಆಗಬೇಕಾದ್ರೆ ಯಾರಿಗೆ ವೇದಾಂತ ಶಾಸ್ತ್ರ ಅಧ್ಯಯನದ ಅವರಿಗೆ ಮಾತ್ರ ಗೊತ್ತಾಗ್ತದೆ. ಹೀಗೆ ಆಗಿನ ಶತಮಾನದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಅಲ್ಲಮ ಪ್ರಭುಗಳ ಅಧ್ಯಕ್ಷರನ್ನಾಗಿ ಮಾಡಿ 1,96,000 ಗಣಗಳಂತ ಹೇಳ್ತಾರೆ. ಅದರಲ್ಲಿ ಎಲ್ಲರಲ್ಲಿ ಅನುಭವವನ್ನು ಮಾಡಿ ಜಗತ್ತಿಗೆ ತಮ್ಮದೇ ಆದಂಥ ಒಂದು ಜ್ಞಾನವನ್ನು ನೀಡಿ ಹೋದಂಥ ಶರಣರಲ್ಲಿ ಒಬ್ಬರಾದಂಥ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಇವತ್ತು ನಾಡಿನ ಎಲ್ಲ ಕಡೆ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಲಾಗಿದ್ದು, ಅದು ಆಚರಣೆ ಯಾವಾಗ ಆಗ್ತದಂದರೆ ಸತ್ಯ, ಅದರ ಆಚರಣೆಯಲ್ಲಿ ಸತ್ಯವನ್ನು ನೋಡಿ
ಅವರ ವಚನಗಳಲ್ಲಿ ಇರುವಂಥ ಏನು ಸತ್ಯ ಅದ ಅದನ್ನು ಅನುಭವದಲ್ಲಿ ಯಾರು ಅನುಭವಿಸ್ತೀವಿ, ಪಾಲನೆ ಮಾಡ್ತೀವಿ ಅಂಥವರು ಆಚರಣೆ ಮಾಡಿದ್ರೆ ಅದು ಯೋಗ್ಯ ಅದ. ಆ ನುಡಿಯೊಂದು ಪರೆ ನುಡಿಯೊಂದು ಪರೆ ನೀನೆತ್ತ ದೇವನೆತ್ತ ಹೋಗತ್ತ ಕೂಡಲ ಸಂಗಮ ದೇವ ಅಂದಂಗೆ ಒಟ್ಟಿನಲ್ಲಿ ಅವರ ನೆನಪಿಗೋಸ್ಕರವಾಗಿ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡಲಾಗಿದ್ದು, ನಮಗೂ ಕೂಡ ಬಸವಾದಿ ಶರಣರು, ಋಷಿ ಮುನಿಗಳು, ಆಚಾರ್ಯ ಶಂಕರಾದಿಗಳು ಎಲ್ಲರೂ ಆಶೀರ್ವಾದ ಕೃಪೆ ಅವರ ನುಡಿಗಳು ನಮ್ಮ ಅನುಭವಕ್ಕೆ ಬರಲಿ, ಬರುವಂತೆ ಆ ಮಹಾತ್ಮರ ಕೃಪೆ ಆಶೀರ್ವಾದ ಜಗತ್ತಿನ ನಮ್ಮ ಮೇಲೆ ಜಗತ್ತಿನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಬಸವ ಜಯಂತಿಯ ಶುಭಾಶಯಗಳನ್ನು ಸಮಸ್ತ ನಾಡಿನ ಎಲ್ಲರಿಗೂ ಕೂಡ ವೇದಾಂತ ಬೆಳಗದ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಈಗ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಮತ್ತೊಂದು ಮಾತು, ಇವತ್ತಿನ ಬಸವ ಜಯಂತಿಯ ಶುಭ ದಿನದಿಂದ ಕಾಕತಾಳಿಯಂತೆ ಜನ್ಮವನ್ನು ಎತ್ತಿದಂಥ ನಮ್ಮ ಸದ್ಗುರು ಬಸವಾನಂದರ ಮತ್ತು ನಿಮ್ಮೆಲ್ಲರ ಅತಿ ಪ್ರೀತಿಗೆ ಮತ್ತು ಭಕ್ತಿ ಮತ್ತು ನಡೆನುಡಿಗಳಲ್ಲಿ ಅಚಲವಾದ ಶ್ರದ್ಧೆ ಭಕ್ತಿಯನ್ನು ಇಟ್ಟುಕೊಂಡಂಥ ಶ್ರೀ ದಯಾಸಾಗರ್ ರೆಡ್ಡಿಯವರು ಕೂಡ ಬಸವ ಜಯಂತಿಯ ದಿನ ಹುಟ್ಟಿದ್ದು. ಹಾಗಾಗಿ ನಮಗೂ ಕೂಡ ವಿಚಾರ ಮಾಡಿದ್ರೆ ಸಾರ್ಥಕ ಅನ್ನಿಸ್ತದೆ. ಬಸವ ಜಯಂತಿನ ಹುಟ್ಟಿವಿ, ಬಸವಣ್ಣನಂತ ಹೆಸರಿಟ್ಕೊಂಡಿವಿ. ಬಸವಣ್ಣನವರ ಒಂದು ತತ್ವ ಜ್ಞಾನ ವಿಚಾರ ಇಲ್ಲದಿದ್ರೆ ತಾತ ಹೇಳ್ತಿದ್ದ, ಸದಾ ದುಃಖದಾಗ ಬಿದ್ದು ಒಡ್ಡಾಡ್ತಾನ ಮಗ, ಹೆಸರು ನೋಡಿದ್ರೆ ಸದಾ ಆನಂದ ಅಂತ ಸುಮ್ಮನೆ ಹೇಳ್ತೀವಿ. ನಮ್ಮ ಸದಾ ನನಗಂತ ಅರ್ಥ ಅಲ್ಲ. ಹಿಂಗ ಆ ಒಂದು ತಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ಹೋದ ವರ್ಷ ನಾವು ಕೆಮ್ಲಾಪುರದಲ್ಲಿ ಶ್ರೀಮತಿ ಮಧು ಸರ್ಕಾರ್ ಅವರ ಮಗನ ಮದುವೆ ಹೋದಾಗ ಆ ಮದುವೆ ಮುಗಿಸ್ಕೊಂಡು ಕೆಮ್ಲಾಪುರ ಮಠದಲ್ಲಿ ಹೋಗಿ ಅವರಿಗೆ ಮಠದ ಆಶ್ರಯದಿಂದ ಒಂದು ಸಣ್ಣ ಸನ್ಮಾನವನ್ನು ಮಾಡಿದ್ರು ಕೆಮ್ಲಾಪುರದಲ್ಲಿ. ಇವತ್ತು ಅಲ್ಲೇ ಇರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಹೋಗೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲಿಲ್ಲ. ಆದರೂ ಕೂಡ ಇವತ್ತು ಬೆಳಗ್ಗೆ ಆ ಕಾರ್ಯನಿಮಿತ್ತ ಹೋದಾಗ ಆ ದಂಪತಿಗಳಿಗೂ ಮತ್ತು ಅವರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಿ, ನಿಮಗೆ ದೇವರು ಒಳ್ಳೆಯದು ಮಾಡಲಿ, ಆಯುಷ್ಯ ಆರೋಗ್ಯನ ದೀರ್ಘವಾಗಿ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದೀವಿ. ಅವರು ಕೂಡ ಅದೇ ಪ್ರಕಾರವಾಗಿ ಈ ನಮ್ಮ ಬಳಗಕ್ಕೆ ಇವತ್ತು ಎಲ್ಲೆಲ್ಲಿ ಹೇಳ್ಯಾರೋ ಗೊತ್ತಿಲ್ಲ, ಆದರೂ ಕೂಡ ನಮ್ಮ ವೇದಾಂತ ಬಳಗದವರಿಗೆ ಈ ಹುಟ್ಟಿದ ಹಬ್ಬದ ನಿಮಿತ್ತವಾಗಿ ಅವರೆಲ್ಲರಿಗೂ ಕೂಡ ಪ್ರಸಾದವನ್ನು ಮಾಡಿಸ್ರಿ ಅಂತ ಹೇಳಿದ ಕಾರಣ ಪ್ರಸಾದದ ವ್ಯವಸ್ಥೆ ಇದೆ. ಮಂಗಲ ಆದ ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ, ಅಂಥವರು ಯಾರೇ ಇರಲಿ ಅವರೆಲ್ಲರ ಆಯುಷ್ಯ ಅವರೆಲ್ಲರ ಕಾರ್ಯಗಳು ಸುಸೂತ್ರವಾಗಿ ಭಗವಂತ ನಡೆಸಿಕೊಡಲಿ ಅಂತಕ್ಕಂಥ ಒಂದು ವಿಚಾರವನ್ನು ಭಗವಂತನಲ್ಲಿ ಬೇಡುತ್ತಾ ಈ ಕಾರ್ಯವಕ್ಕೆ ಮಂಗಲವನ್ನು ಹೇಳ್ರಿ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ. ನಂದೇನದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ನಂದೇನದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ಇಂದಿನ ಜನ್ಮವೋ ಏನದರಾಗಲೇ, ಇಂದಿನ ಜನ್ಮವೋ ಏನದರಾಗಲಿ, ಮುಂದೆ
ಮುಂದನ್ನ ಕಾಯೋ ಮುಕ್ಕಣ್ಣಾರಿ ಕೃಷ್ಣ ನಂದೆ ಅದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ಕಾಯ ಕಷ್ಟವ ನಿಂದು ಕಾಯದ ರೂಪ ನಿಂದು ಕಾಯದ ಭಾವ ನಿಂದು ಕಷ್ಟವ ನಿಂದು ಕಾಯದ ರೂಪ ನಿಂದು ಕಾಯದ ಭಾವ ನಿಂದು ಬಾಯಿ ಮಾತವನಂದು ಬರುವ ಭಾಗ್ಯವ ನಿಂದು ಬಾಯಿ ಮಾತವನೆಂದು ಬರುವ ಭಾಗ್ಯವನೆಂದು ಹನುಮನ ಏತ ಕೈಯ ಹನುಮನ ಏತ ಕೈಯ ಚಿನ್ಮಯ ರೂಪಕನೇ ನಂದೇನ ಅದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ನಂದೇನದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ನಂದೇನದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ಜನನ ಮರಣ ನಿಂದು ಜನ್ಮ ಸಾರ್ಥಕ ನಿಂದು ಅನಕುಲದಾರ ನಿಂದು ಮರಣ ನಿಂದು ಜನ್ಮ ಸಾರ್ಥಕ ನಿಂದು ಅನಕುಲದಾರ ನಿಂದು ಘನ ತಪಸವ ನಿಂದು ಪೂರ್ಣ ತಮಸ ನಂದು ಘನ ಬಸವನಿಂದು ಪೂರ್ಣ ತಾಮಸನಂದು ಹನುಮನ ಏತ ಕೈಯ ಚಿನ್ಮಯ ರೂಪಕನೇ ನಂದೇನ ಅದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ಜಾತ್ರೆ ಕ್ಷೇತ್ರವ ನಿಂದು ಕ್ಷೇತ್ರದ ಫಲ ನಿಂದು ಸದ್ಭಕ್ತಿ ಭಾವ ನಿಂದು ಕ್ಷೇತ್ರವ ನಿಂದು ಕ್ಷೇತ್ರದ ಫಲ ನಿಂದು ಸದ್ಭಕ್ತಿ ಭಾವ ನಿಂದು ಪುರದೊಳು ಮೆರೆವಂತ ಚಿತ್ತ ವೆಂಕಟ ವಿಠಲ ಪುರದೊಳು ಮೆರೆವಂತ ಚಿತ್ತ ವೆಂಕಟ ವಿಠಲ. ಸ್ತೋತ್ರ ಮಾಡುವೆನಯ್ಯ ಸ್ತೋತ್ರ ಮಾಡುವೆನಯ್ಯ ನಿಮ್ಮಯ ಚರಣದೇ ನಂದೇನ ಅದೋ ಇಲ್ಲಿ ನಿಂದೆ ಈ ಜಗವೆಲ್ಲ ನಂದ ನಂದನ ಗೋವಿಂದ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ. ಗುರು ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರುತಿಯ ಗುರುವರ ಬೆಳಗುವೆ ಆರುತಿಯ ಗುರು ರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪರರಾರ್ಥವ ಬೋಧಿಸಿದೆ ಗುರುವರಾರ್ಥವ ಬೋಧಿಸಿದೆ ಓಕ್ಷಾವಾಹನ ಶಂಕರ ನಾಮ ವಿಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಗುರು ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಶ್ಯಾಮದಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಗುರು ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ. ಚರಣ ಭಜಕರ ದುರಿತ ವೃಂದವ
ತ್ವರಿತದಿ ನಾಶಿಸಿರಿ ಗುರುವರ ತ್ವರಿತದಿ ನಾಶಿಸಿರಿ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿರಿ ಗುರುವರ ಋಷದಿ ವಾಸಿಸಿರಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರುತಿಯ ಗುರುವರ ಬೆಳಗುವೆ ಆರುತಿಯ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯನಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರುವಿದಗೆ ಗುರುವರ ಭಾವವನರುವಿದಗೆ ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮಾರ್ದನ ಶಂಭೋ ಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ನಿಜ ಮಹಾರಾಜ್ ಕಿ ಜೈ ಸಾಧು ಸಂತ ಮಹಾರಾಜ್ ಕಿ ಜೈ ಜೈ ಮಂಗಲಂ ಜಯ ಪಾರ್ವತಿ ಶಿವ ನಮಃ